ಇನ್ನು ಸಂಸದೆ ಸುಮಲತಾ ಅವರಿಗೆ ಮಂಡ್ಯ ಟಿಕೆಟ್ ಮಿಸ್ ಆಯಿತು. ಹಾಗಾಗಿ ಮಂಡ್ಯ ಸಂಸದೆ ಸುಮಲತಾ ಅವರು ಏನು ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಕಾಂಪನ್ಸೇಟ್ ಮಾಡೋ ಪ್ರಯತ್ನ ಆಗಬೇಕು ಅನ್ನೋದು ಅವರ ಅಭಿಲಾಷೆ. ಆ ಪ್ರಕಾರವಾಗಿ ರಾಧಾಮೋಹನ್ ದಾಸ್ ಕೂಡ ಹೇಳಿದರು, ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆದರೆ ಅವರನ್ನು ಅದೇನು ಮಾಡಬೇಕು, ಅವ್ರಿಗೆ ಏನು ಸ್ಥಾನಮಾನ ಕೊಡಬೇಕು ಅದನ್ನು ನಾವು ಕೊಡ್ತೀವಿ ಅಂತ. ಆದರೆ ಸುಮಲತಾ ಏನು ಮಾಡ್ತಾರೆ? ಟಕ್ಕರ್ ಕೊಡೋ ಲೆಕ್ಕಾಚಾರದಲ್ಲಿದ್ದಾರ? ಈ ಬಾರಿ ಮತ್ತೆ ಪಕ್ಷೇತರರಾಗಿ ಸುಮಲತಾ ಕಣಕ್ಕಿಳಿತಾರ? ಪಕ್ಷೇತರಾಗಿ ಕಣಕ್ಕಿಳಿರಿ ಅಂತ ಸುಮಲತಾ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ನಾಳೆ ಇಲ್ಲವೇ ನಾಡಿದ್ದು ಮಂಡ್ಯದಲ್ಲಿ ಆಪ್ತರು ಮತ್ತು ಬೆಂಬಲಿಗರ ಜೊತೆಗೆ ಸುಮಲತಾ ಒಂದು ಸುತ್ತಿನ ಸಭೆ ನಡೆಸ್ತಾರೆ. ಮುಂದಿನ ರಾಜಕೀಯ ನಿರ್ಧಾರಕ್ಕೋಸ್ಕರ ಈ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಸುಮಲತಾ. ಮೈತ್ರಿ ಅಭ್ಯರ್ಥಿ ಇಲ್ಲಿವರೆಗೂ ಕೂಡ ಮೈತ್ರಿ ಅಭ್ಯರ್ಥಿ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷದವ್ರು ಘೋಷಣೆ ಮಾಡಿರಲಿಲ್ಲ. ನಮ್ಮೆಲ್ಲರಿಗೂ ಕೂಡ ಒಂದು ಆಶಾಭಾವನೆ ಇತ್ತು, ಭಾರತೀಯ ಜನತಾ ಪಕ್ಷ ಈ ಸಲ ನಮ್ಮ ಸಂಸತ್ ಸದಸ್ಯರಾದಂಥ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ನೀಡುತ್ತೆ ಅಂತೇಳಿ ಆಶಾಭಾವನೆಯಲ್ಲಿದ್ದು, ನಮಗೆಲ್ರಿಗೂ ಕೂಡ ಒಂದು ದಿಗ್ಭ್ರಮೆ ಆದಂಗಾಗಿದೆ. ಭಾರತೀಯ ಜನತಾ ಪಕ್ಷ ನಮ್ಮ ಸಂಸತ್ ಸದಸ್ಯರನ್ನ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಅಂಬರೀಷ್ ಅಭಿಮಾನಿಗಳು ಮತ್ತು ಸುಮಲತಾ ಅಂಬರೀಷ್ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ಸಭೆಯನ್ನು ಆಯೋಜನೆ ಮಾಡಿ ಒಂದು ನಿರ್ಧಾರವನ್ನು, ಮುಂದಿನ ರಾಜಕೀಯ ನಿರ್ಧಾರಗಳನ್ನ ಏನೇನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಅದನ್ನು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತೇಳಿ ಒಂದು ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ.